ಒನ್ ಮೋರ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಚಂದ್ರು ಕಿಚನ್ಗೆ ಸ್ವಾಗತ ಸುಸ್ವಾಗತ. ಎಲ್ರು ಚಂದ್ರು ಅವ್ರಿಗೆ ಒಂದ್ ಮಾತನ್ನ ಹೇಳ್ತಾ ಇದ್ರು. ಅದೇನ್ ಗೊತ್ತಾ, ಚಂದ್ರು ಅವರು ಬರೀ ನಾನ್ ವೆಜ್ ಐಟಮ್ಸ್ ಮಾಡ್ತಾರೆ, ನಾನ್ ವೆಜ್ ಅಡ್ಗೆ ಮಾಡ್ತಾರೆ, ವೆಜಿಟೇರಿಯನ್ಸ್ಗೆ ಏನೂ ಹೇಳ್ಕೊಡಲ್ಲ, ಏನು ಅಡ್ಗೆನೇ ಹೇಳ್ಕೊಡಲ್ಲ ಅಂತ. ಹೀಗಾಗಿ ಇವತ್ತು ಚಂದ್ರು ಅವರು ಪ್ಯೂರ್ಲಿ ವೆಜಿಟೇರಿಯನ್ಸ್ ಅವ್ರಿಗೆ ಒಂದು ಡಿಶ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ. ಅದು ಪನ್ನೀರ್ ಐಟಮ್. ಈ ಐಟಮ್ ಅನ್ನ ನೀವು ಮಾಡ್ಕೊಂಡು ತಿಂದ್ರೆ ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ, ತಿನ್ಬಿಟ್ಟು ಆಹಾ ಆಹಾ ಅಂತ ಹೇಳ್ತೀರಾ. ಬನ್ನಿ ಹಾಗಿದ್ರೆ ಚಂದ್ರು ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡೋಣ. ಚಂದ್ರು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಚಂದ್ರು ಅವರೇ, ತುಂಬಾ ಜನ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಬಿಟ್ಟಿದ್ರು. ಹೌದೌದು. ಏನಕ್ಕಂದ್ರೆ ಬರೀ ನಾನ್ ವೆಜ್ ಐಟಮ್ ಅಷ್ಟೇ ಹೇಳ್ಕೊಡ್ತೀರಾ ನೀವು, ವೆಜಿಟೇರಿಯನ್ಸ್ಗೆ ಏನೂ ಹೇಳ್ಕೊಡಲ್ಲ ಅಂತ. ಸೊ ಇವತ್ತು ವೆಜಿಟೇರಿಯನ್ಗೋಸ್ಕರ ಏನ್ ಅಡ್ಗೆ ಮಾಡಿ ತೋರಿಸ್ತಾ ಇದ್ದೀರಾ ಹೇಳಿ. ಈಗ ನಾನು ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಪನ್ನೀರ್. ಬೆಳ್ಳುಳ್ಳಿ ಪನ್ನೀರ್ ತಿಂದ್ಬಿಟ್ಟು ಒನ್ ಮೋರ್ ಅನ್ಬೇಕು. ನೋಡಿಸ್ತಾ ಇರ್ತೀನಿ, ಮಾಡ್ತಾ ಇರಿ. ನೀವು ಒಂದ್ಸಲ ಇಂಗ್ಲೀಷಲ್ಲಿ ಹೇಳ್ತಾ ಇರಿ. ಗಾರ್ಲಿಕ್ ಪನ್ನೀರ್. ಅದನ್ನೇ ಈಗ ಮಾಡ್ತೀನಿ ನೋಡಿ. ಮಾಡಾದ್ಮೇಲೆ ಗೊತ್ತಲ್ಲ, ಒನ್ ಮೋರ್. ಈಗ ಸ್ಟವ್ ಆನ್ ಮಾಡ್ತೀನಿ. ಚಂದ ಬಾಣಲಿ ಕಾಯ್ತಾ ಇದೆ. ಮಡಿಕೆಯಲ್ಲಿ ಮಾಡ್ತಾ ಇದ್ದೀನಿ ಪನ್ನೀರ್ನ. ತಿಂತಾ ಇರಿ. ತಿಂದಾದ್ಮೇಲೆ ಗೊತ್ತಲ್ವಾ, ಒನ್ ಮೋರ್ ಚಂದ್ರು. ಈಗ ಇದಕ್ಕೆ ಒಂದು 50 ಗ್ರಾಮ್ಸ್ ಅಷ್ಟು ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಖರ್ಚಾಗಲ್ಲ. ಟೊಮೊಟೊ ಹಾಕ್ತೀವಿ. ಟೊಮೊಟೊ ಬಂದು ಸಾಸ್ ಹಾಕಲ್ಲ, ಟೊಮೊಟೊನೇ ರುಬ್ಬಿ ಅದನ್ನೇ ಮಾಡಿ ಕೊಡ್ತಾ ಇದ್ದೀನಿ. ಅದನ್ನ ಹಾಕ್ತೀನಿ ನೋಡಿ. ಈಗ 1 by 1. ನಾರ್ಮಲಿ ಪನ್ನೀರ್ ಎಲ್ಲ ನಾವು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಮಾಡ್ತೀವಿ, ಅದು ಕೆಳಗಡೆ ತಳ ಹಿಡಿದ್ಬಿಡುತ್ತೆ ಅಂತ. ನೀವು ನೋಡಿದ್ರೆ ಮಡಿಕೆಯಲ್ಲಿ ಮಾಡ್ತಾ ಇದ್ದೀರಾ. ಚೆನ್ನಾಗಿರುತ್ತೆ ನೋಡಿ. ನಾನು ಕಲ್ಸ್ಕೊಡೋ ವಿಧಾನ ಎಲ್ಲ ಈಸಿ, ಎಲ್ಲ ಪ್ರೀತಿಯಾಗಿ ಮಾಡ್ಕೊಂಡು ತಿಂತಾ ಇರ್ಬೋದು. ಈಸಿ ಅಂಡ್ ಟೇಸ್ಟಿ ನೋಡಿ. ಈಗ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನೋಡಿ ಬೆಳ್ಳುಳ್ಳಿ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ತಾನೆ ಈಗ ಮಾಡ್ತಾ ಇರೋದು. ನೋಡಿ ಚೆಂದ ಈ ಫ್ಲೇವರು ಚೆನ್ನಾಗಿ ಬರಬೇಕು. ಒಂದು 3 ಅಂದ್ರೆ 2 ಬೆಳ್ಳುಳ್ಳಿ ಇದಕ್ಕೆ ಹಾಕಿದ್ದೀನಿ. ಆಯ್ತಾ? ಇದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಒಂದೆಷ್ಟು ಶುಂಠಿ. ರುಚಿಗೆ, ಖಾರಕ್ಕೆ, ಟೇಸ್ಟ್ಗೆ ಒಂದೇ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀವಿ. ಇದನ್ನು ಇವಾಗ ಚೆಂದಾಗಿ ಬಾಡಿಸ್ಬೇಕು. ಚೆಂದ ಬಾಡಿಸಿದರೆ ಒನ್ ಮೋರ್ ಥರ. ಇದು ಬೆಳ್ಳುಳ್ಳಿ ಜೀರ್ಣಕ್ಕೆ ಒಳ್ಳೆಯದು, ಶುಂಠಿ ಜೀರ್ಣಕ್ಕೆ ಒಳ್ಳೆಯದು. ನಾವು ಮಾಡೋ ಪದಾರ್ಥಗಳೆಲ್ಲ ನಿಮಗೆ ಅಸಿಡಿಟಿ ಬರಲ್ಲ, ಜೀರ್ಣ ಆಗತ್ತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ. ಸ್ಮೆಲ್ಲು ಘಮ ಅಂತ ಬರ್ತಾ ಇದೆ. ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕುತ್ತೇನೆ. ನೈಸಾಗಿ ಕಟ್ ಮಾಡಿರ್ತೀವಿ. ಇದಕ್ಕೆ ಯಾವುದು ಬಾಯಿಗೆ ಸಿಗಬಾರ್ದು. ಒಂದು ಈರುಳ್ಳಿ, ಸ್ವಲ್ಪ ಒಂದೇ ಒಂದು ಈರುಳ್ಳಿ. ಅದು ಚೆನ್ನಾಗಿ ಕೆಂಪಾರ ಆಗ್ಬೇರೆ. ಅದಕ್ಕೆ ಆಮೇಲೆ ಇನ್ನ ಮೆಡಿಸಿನ್ಸ್ ಇದೆ, ಎಲ್ಲ ಹಾಕ್ತಾ ಇರಬೇಕು. ಚೆನ್ನಾಗಿ ತಿನ್ಸೋದಕ್ಕೆ ರುಚಿಯಾಗಿ ಬೆಳ್ಳುಳ್ಳಿ. ಆಮೇಲೆ ಇದಕ್ಕೇನು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಸ್ಕೊಂಡಿದ್ದೀನಿ. ಈಗ ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಅದು ಬಾಯಿಗೆ ಸಿಗುತ್ತೆ. ಇದು ಪೇಸ್ಟು, ಇದೊಂದು ಅರ್ಧ ಸ್ಪೂನು. ಎಲ್ಲ ಮಾಡ್ತಾ ಇರೋದು ಯಾವುದೇ ಬೆಳ್ಳುಳ್ಳಿ ಪನ್ನೀರ್. ಅದರಿಂದ ನಾವು ಬೆಳ್ಳುಳ್ಳಿ ಅಂಶವನ್ನು ಜಾಸ್ತಿ ಹಾಕ್ತಿದ್ದೀವಲ್ಲ, ಅದು ರುಚಿ ಆಗತ್ತೆ. ತಿಂತಾ ಇದ್ರೆ ಏನು ಗ್ಯಾಸ್ಟ್ರಿಕ್ ಇರಲ್ಲ, ಇನ್ನೊಂದು ಇರಲ್ಲ. ಇನ್ನೊಂದ್ಸಲ ಕೇಳ್ತಾ ಇರ್ಬೇಕು. ಮನೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಖಾರ ಕಮ್ಮಿ ಇರುತ್ತೆ. ಮತ್ತೆ ಚಪಾತಿ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ, ಆಮೇಲಿಂದ ಜೀರಾ ರೈಸು, ಇದಕ್ಕೆಲ್ಲದಕ್ಕೂ ಯೂಸ್. ಈವ್ನಿಂಗ್ ಟೈಮಲ್ಲಿ ಸುಮ್ಮನೆ ಮಕ್ಕಳು ಕೂರ್ಸ್ಕೊಳ್ಳೋದು, ಹಿಂಗೆ 1 ಮೋರ್ ಒಂಥರ ಮಾಡ್ತಾ ಇರೋದು. ಖುಷಿಯಾಗಿ ತಿನ್ನಿಸ್ತಾ ಇದ್ರೆ ಅನ್ಬೇಕು. ಏನಂತೀರಾ? ರೋಲ್ ಕೂಡ ಮಾಡ್ಕೊಂಡು ತಿನ್ಬೋದು. ರೋಲಲ್ಲಿ ಹಾಕೋದು. ಇದನ್ನ ಹಾಕಿ ಕಲಸಿ ನೀಟಾಗಿ ಮಾಡಿಕೊಡ್ತಾ ಇದ್ರೆ ಸ್ಮೆಲ್ಲು ಬರೀ ಬೆಳ್ಳುಳ್ಳಿ ಜೀರ್ಣ ಆಗುತ್ತೆ. ಮಕ್ಕಳಿಗೆ ಭಾಳ ಒಳ್ಳೆಯದು. ಸುಮ್ಮನೆ ಎಲ್ಲೋ ರೆಡಿಮೇಡ್ ತರೋಕ್ಕಿಂತ ಮನೇಲಿ ಕೂತ್ಕೊಂಡ ಇದನ್ನ ಹಾಕ್ಕೊಂಡ ಮಾಡ್ಕೊಂಡು ತಿನ್ಕೊಂಡ. ಈಗ ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡ್ರು ನೋಡಿ, ನಾವೇ ಮಾಡ್ಕೊಂಡಿರೋ ಚಿಲ್ಲಿ ಪೌಡ್ರು. ಇದು ಧನಿಯಾ ಪುಡಿ.
ಧನಿಯಾ ಪುಡಿ. ಅಂದ್ರೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹೌದೌದು ಹಾಕೋಬಹುದು. ಆಮೇಲಿಂದ ಸ್ವಲ್ಪ ನಾವು ಮಾಡ್ಕೊಡೋದು ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ, ಜಾಪತ್ರೆ ಎಲ್ಲ ಹಾಕಿ ಇದ್ರಲ್ಲಿ ಪೌಡರ್ ಮಾಡಿಟ್ಟಿದ್ದೀನಿ. ಇದನ್ನೊಂದು ಸ್ವಲ್ಪ ಸ್ಪೂನನ್ನು ಹಾಕ್ಬೋದು. ಇದನ್ನು ಚೆಂದ ರೋಸ್ಟ್ ಆದಮೇಲೆ ಈಗ ಟೊಮೊಟೊ ಇದೆ, ನಮ್ಗೆ ಮೇಯ್ನೇ ಹಾಕಿಲ್ಲ, ಇವಾಗ ಹಾಕ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಉಪ್ಪು ಹಾಕ್ತಾ ಇರೋದು, ಅರಿಶಿನ ಪುಡಿ ಹಾಕ್ತಾ ಇರೋದು ನೋಡಿ ಆಗೋಯ್ತು. ತಿರ್ಗಾ ಒನ್ ಮೋರ್ ಇಲ್ಲೇ ಇಲ್ಲ ಹಾಕಾಯ್ತು. ಈಗ ನಿಮ್ಗೆ ಗೊತ್ತಾಯ್ತು ಅರಿಶಿನ ಪುಡಿ ಚೆಂದ ಮಾಡಿ ಆಯ್ತು. ಇದು ರೋಸ್ಟ್ ಆಯ್ತು. ಈಗ ಟೊಮೊಟೊ ನಾನು ಒಂದು 3 ಟೊಮೊಟೊನ ಇದು ಮಿಕ್ಸಿಲಿ ಹಾಕಿ ರುಬ್ಬಿದ್ದೀನಿ. ನೋ ಟೊಮೊಟೊ ಸಾಸ್ ಏನು ಇಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋದು, ಮಕ್ಕಳು ಖುಷಿಯಾಗಿ ತಿನ್ನಿಸ್ತಾ ಇರೋದು. ನೋ ಕಲರ್ ಇಲ್ಲ, ಏನಿಲ್ಲ. ಮಕ್ಕಳು ಆರೋಗ್ಯ ದೃಷ್ಟಿಯಿಂದ, ಮನೆಯವರ ಆರೋಗ್ಯ ದೃಷ್ಟಿ, ಮಕ್ಕಳೇ ಅಲ್ಲ ಎಲ್ಲರೂ ಆರೋಗ್ಯವಾಗಿ ತಿನ್ಬೇಕು, ಸುಖಿಯಾಗಿರ್ಬೇಕು. ನಾವು ಇದೆಷ್ಟು ಚೆನ್ನಾಗಿ ಹೊಡಿತೀವಿ ಅಷ್ಟು ರುಚಿಯಾಗಿ ಬರುತ್ತೆ. ಆಯಿಲ್ ಬಿಟ್ಕೋಬೇಕು. ಆಯಿಲ್ ಯಾವಾಗ ಬಿಟ್ಕೊಂತೋ ಅವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದು ನೋಡಿ ಬೇಯ್ತಾ ಇದೆ. ಇದು ನಾನು ಸ್ವಲ್ಪ ಎಲೆ ಫ್ಲೇಮಲ್ಲೇ ಇಡ್ತೀನಿ. ಅದಾದ್ಮೇಲೆ ಪನ್ನೀರ್ ಹಾಕ್ತೀನಿ. ಪನ್ನೀರ್ ಒಂದು ಅರ್ಧ kg ಇದೆ. ಅದು ಅರ್ಧ kg ನಾನು ನೀಟಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬೇಯ್ತಾ ಇರುತ್ತೆ. ತಿಂತಾ ಇದ್ರೆ ಆಹಾ ಓಹೋ ಅನ್ಬೇಕು. ಆ ಪನ್ನೀರನ್ನು ಕೊಡು ಮಿಸ್ಟರ್ ರಾಹುಲ್. ಹಂಗೆ ಯಾಕಪ್ಪ ಬಿಡು. ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಎಲ್ಲ ಒಂದೇ ಸೈಜಲ್ಲಿ ಇರ್ಬೇಕು ಮೇಡಮ್. ಅದು ಅವಾಗಲೇ ನಮ್ದೆಲ್ಲ ಹೋಟ್ಲಲ್ಲೆಲ್ಲ ಕಟಿಂಗ್ ತಾನೆ ಮೇಡಮ್ ಇಂಪಾರ್ಟೆಂಟ್. ನಾವು ಮನೇಲೆಲ್ಲ ಕಟ್ ಮಾಡೋದಾದ್ರೆ ಒಂದ್ ಚಿಕ್ಕದಾಗುತ್ತೆ ಪೀಸ್, ಒಂದ್ ದೊಡ್ಡದಾಗುತ್ತೆ. ಇಲ್ಲೆಲ್ಲ ಸೇಮ್ ಸೈಜ್. ಹೋಟ್ಲಲ್ಲಿ ಕೊಡುವಾಗ ಲೆಕ್ಕಾಚಾರ ಕೊಡ್ಬೇಕಲ್ಲ. ಇಲ್ಲ ಅಂದ್ರೆ ಇಷ್ಟ ಜನ ಇವು ಏನ್ರಿ ಚಲೋ ಒಂದ್ ದಪ್ಪ ಇದೆ, ಒಂದ್ ಸಣ್ಣ ಇದೆ, ಎಲ್ಲದಕ್ಕೂ ನಾವು ರೆಡಿಯಾಗಿರ್ಬೇಕು. ಕ್ಲೀನಾಗಿ ಮಾಡ್ಕೊಡ್ಬೇಕು, ಕ್ಲೀನಾಗಿ ತಿನ್ನಿಸ್ಬೇಕು. ಈಗ ಇನ್ನೇನು ಪನ್ನೀರ್ ಕುದೀತಾ ಇರುತ್ತೆ, ಇನ್ನು 10 ನಿಮಿಷ ಬಿಟ್ರೆ ಇದ್ರ ಬಗ್ಗೆ ನೀವೇನಂತೀರಾ? ನೋಡುವಾಗಂತೂ ತುಂಬಾ ಸಗದಾಗಿ ಕಾಣ್ತಾ ಇದೆ. ಕಲರ್ ಯಾವುದೇ ಆಡೆಡ್ ಕಲರ್ ಇಲ್ಲ. ಅಂದ್ರೆ ಇವಾಗಂತೂ ಗೌರ್ಮೆಂಟ್ ಅವ್ರು ಹೇಳ್ತಾ ಇದಾರಲ್ವಾ, ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಬೇಡಿ ಅಂತ. ಸೊ ಇದಕ್ಕೋಸ್ಕರ ಟೊಮೆಟೊ ಪ್ಯೂರಿ ಹಾಕಿದ್ದಾರೆ ಇವರು. ಕಲರ್ ಅಂತೂ ಸಗದಾಗಿ ಕಾಣಿಸ್ತಾ ಇದೆ. ಏನಾಗುತ್ತೆ ನೋಡಿ, ನಮ್ಮ ಮನೇಲಿರೋ ಮಸಾಲೆಗಳನ್ನೇ ಹಾಕಿ ನಾವು ಮನೇಲಿರೋದನ್ನೇ ಮಾಡಿ ತಿನ್ಸಿದಾಗ ಮಕ್ಳಿಗೆ ರುಚಿ ಆಗುತ್ತೆ. ಅವ್ರು ಎಲ್ಲೋ ಏನೋ ಹಾಕಿರ್ತಾರೆ, ಇವಾಗ ಬೇರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದಾರೆ, ಕಲರ್ ಯೂಸ್ ಮಾಡಬೇಡಿ, ಇನ್ನೊಂದು ಮಾಡಿ. ಏನ್ ಕಲರ್ ಹಾಕಿ ಅಡಿಗೆ ಮಾಡ್ಬೇಕಾ? ಇಲ್ಲ, ಅದು ನಾವು ಅನ್ಕೊಂಡಿರೋದಷ್ಟೇ. ಗೋಬಿ ಮಂಚೂರಿ ಕೆಂಪಿಗಿರ್ಬೇಕು, ಕಬಾಬ್ ಕೆಂಪಿಗಿರ್ಬೇಕು. ಇಲ್ಲ, ಇವತ್ತು ಕಾಶ್ಮೀರ್ ಚಿಲ್ಲಿ ಪೌಡರ್, ಮ್ಯಾರಿಗೆ ಮೆಣಸಿನ್ಕಾಯಿ ಹೈಯೆಸ್ಟ್ ಕ್ವಾಲಿಟಿ ತಂದ್ರೆ ಫುಲ್ ರೆಡ್ಡಿಶ್ ಆಗಿ ಬರುತ್ತೆ. ಅದನ್ನ ತಂದ ಕಬಾಬ್ ಹಾಕ್ದ, ಕೊಡ್ತಾ ಇದ್ದ. ಯಾಕೆ ಸರ್ ಕಲರ್ ಹಾಕ್ಬೇಕು? ಏನಕ್ಕಿದೆ? ಪಾಲಕ್ ಹಾಕಿ ಒಳ್ಳೆ ಗ್ರೀನ್ ಬರುತ್ತೆ, ಪುದೀನ ಹಾಕಿ ಒಳ್ಳೆ ಕಲರ್ ಬರುತ್ತೆ, ಆ ರುಚಿನೂ ಬರುತ್ತೆ, ಜೀರ್ಣಕ್ಕೆ ಎಲ್ಲ ಒಳ್ಳೇದು. ಈಗ ಸೊಪ್ಪು ಪದಾರ್ಥಗಳು ಎಷ್ಟು ತಿಂತಾರೆ ಹೆಲ್ತ್ ಒಳ್ಳೇದು ಅಂತಾರೆ. ಅದನ್ನೇ ಇದು ಕಲರ್ ಯೂಸ್ ಮಾಡಿ ಅದನ್ನೇ ಕಲರ್ ತರ. ಇವಾಗ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ, ಏನಕ್ಕೆ ಹೈಲೈಟ್ ಆಯ್ತು? ಅದಕ್ಕೆ ಹಾಕಿದ ಮಸಾಲೆ, ಅದಕ್ಕೆ ಚಟ ಪಟ ಖುಷಿಯಾಗಿ ತಿಂದು. ಇವತ್ತು ಎಲ್ಲರೂ ಹೇಳೋದು ಓ ಬೆಳ್ಳುಳ್ಳಿ ಕಬಾಬ್ ತಿಂದ್ರೆ ಸಾಕಾಗಿ ಜೀವನ ಆಗ್ತದೆ, ತುಂಬಾ ಚೆನ್ನಾಗಿರುತ್ತೆ, ಅದು ಡಿಫ್ರೆಂಟ್ ಆಗೇ ಇರುತ್ತೆ, ಸಾಕಲ್ವಾ? ಹಂಗ ಆ ಹೆಸರು ಬಂದ್ರೆ ಎಲ್ಲ ಬಂದಂಗೆ. ಯಾವ ಮಸಾಲೆ ಇಲ್ಲ, ಯಾವ ರೆಡಿ ಇಲ್ಲ, ಪಡಿ ಇಲ್ಲ, ನಾವೇ ರುಬ್ಬು, ನಾವೇ ಬಿಡು. ಸ್ವಲ್ಪ ನೀರನ್ನು ಹಾಕೋಣ, ತುಂಬಾ ಬೇಡ, ಯಾಕಂದ್ರೆ ಅದು ಸ್ವಲ್ಪ ಕುದಿಬೇಕಲ್ಲ. ಚೂರೇ ಚೂರು ನೀರು ಹಾಕ್ಬಿಟ್ಟು ರಾಹುಲ ಒಂದು ತಟ್ಟೆಯನ್ನು ತಂದು ಇದ್ರ ಮೇಲೆ 1 ನಿಮಿಷ ಮುಚ್ಚಿ ಮಾರಾಯ. ಜಾಸ್ತಿ ಪನ್ನೀರ್ ಬೇಯಿಸ್ಬಿಟ್ರೆ ರಬ್ಬರ್ ತರ ಆಗ್ಬಿಡುತ್ತಲ್ಲ? ಇಲ್ಲ ಮೇಡಮ್, ಅದಕ್ಕೆ ನಾವೇನಾಗುತ್ತೆ ಎಲ್ಲ ಮಸಾಲೆಗಳು ಹಾಕೊಂಡಿದೀವಿ. ಈಗ ಅದು ಉಪ್ಪು ಖಾರ ಹಿಡಿಯುತ್ತೆ, ಈಗ ತಿನ್ನಿ ಆಮೇಲೆ ಹೇಳಿ. ರಬ್ಬರ್ ತರ ಏನಂದ್ರೆ ಆಯಿಲ್ ಅಲ್ಲಿ ಹಾಕಿದಾಗ ನಿಮ್ಗೆ ರಬ್ಬರ್ ಆಗುತ್ತೆ, ನಾರ್ಮಲ್ ಆಗಿ ಬೇಯಿಸಿದಾಗ ನಿಮ್ಗೆ ರಬ್ಬರ್ ಆಗಲ್ಲ. ಇದು ಒಂದೇ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ತಿರೋದ್ರಿಂದ ನೋಡಿ, ಇದೇ ತರ ಮಸಾಲೆ ಮೀನ್ ಹಾಕೊಬಹುದು. ಮೀನ್ ಸಾರು, ಹುಳಿ ಮುದ್ದೆ ಅಂತಾರಲ್ಲ ಆ ತರಕ್ಕೆಲ್ಲ ಇದೊಂದು ಸ್ವಲ್ಪ ಬೆಳ್ಳುಳ್ಳಿ ಯೂಸ್ ಮಾಡಿ ತಿಂತಾ ಇದ್ರೆ ಖುಷಿಯಾಗಿರ್ತದೆ. ಸುಮ್ಮನೆ ಹೇಳ್ತಾರೆ ಮೇಡಮ್, ಅವೆಲ್ಲ ನೀವು ಹೇಳಿದ್ವಿ ಕೇಳಿ ಹೇಳ್ತೀವಿ ಎಲ್ಲದೂ ಚೂರು ಆಗುತ್ತೆ. ಯಾಕಂದ್ರೆ ಆ ಮಸಾಲೆದು ನೋಡಿ ಇವಾಗ ಆಯಿಲ್ ಬಿಡ್ಕೋತಾ ಇದೆ. ಇನ್ನೊಂದು ಚೂರು ಆಯಿಲ್ 100% ಪಕ್ಕ ಪನ್ನೀರ್, ಬೆಳ್ಳುಳ್ಳಿ ಪನ್ನೀರ್ ರೆಡಿ ಟು ಈಟ್. ಇದು ಸಿಗುತ್ತಾ ಇದೆಯಾ? ಇಲ್ಲ ಚಾನ್ಸೇ ನಾನು ಇವಾಗ ತಿರುಗಿಸ್ತೇನೆ. ಹಸಿದಿ ಸ್ಮೆಲ್ಲೇ ಬೇರೆ. ಈ ಥರ ತುಂಬ ಹಿಡಿತವೆ, ಚೆನ್ನಾಗಿ ಹಿಡಿತೀವಿ. ಅದಂದ್ರೆ ಆ ರೋಸ್ಟ್ ಬ್ಲ್ಯಾಕ್ ಬರಬಾರ್ದು. ಬ್ಲ್ಯಾಕ್ ನೋಡಿ ಇವಾಗ ಕರೆಕ್ಟಾಗಿ ಒಂದು ಲೆವೆಲ್ಗೆ ಹದವಾಗಿ ಬೇಯ್ತು.
ಮೇಗಣ ಬಾಯಿಲ್ ಕಾಣುತ್ತಾ? ಪರ್ಫೆಕ್ಟ್ ಸರ್, ಉಪ್ಪು ಎಲ್ಲ ಪರ್ಫೆಕ್ಟ್ ಆಗಿದೆ. ನಾವು ಕಲೆಗಾರರು, ಒಂದು ಸಲ ಹಾಕಿದ್ದಾರೆ, ಅದನ್ನು ನೋಡಿ ಎಲ್ಲರೂ ಮಾಡಿದ್ದಾರೆ. ಅದೇ ವಿಧಾನ, ಇದೇ ಪ್ರಧಾನ. ನಾವು ಅಡುಗೆ ಮಾಡೋದಾದ್ರೆ ಒಂದು 10 ಸಲ ಟೇಸ್ಟ್ ಮಾಡಿರ್ತೀವಿ. ನೋಡ್ಲೇಬೇಕು ಏನಾಗುತ್ತೆ. ಇದು ನಮ್ದು ರೆಗ್ಯುಲರ್ ಆಗಿ ಅಭ್ಯಾಸ ಇದೆ. ಅರ್ಧ ಕೆಜಿಗೆ ಎಷ್ಟು ಉಪ್ಪು ಹಾಕ್ಬೇಕು, ಅರ್ಧ ಕೆಜಿಗೆ ಎಷ್ಟು ಖಾರ ಹಾಕ್ಬೇಕು, ಮಕ್ಕಳಿಗೆ ಏನ್ ಹಾಕ್ಬೇಕು, ಆ ವಿಧಾನಗಳು ಕಲ್ತ್ಕೊಂಡ್ಬಿಟ್ಟಿದೀವಿ. ಒಗ್ಗರಣೆ ಡಬ್ಬಿ ಮಾಡ್ತಿದ್ದಾಗ ಎಲ್ಲ ಕಾಯೋರು. ಈ ಬೇರೆಯವ್ರಿಗೆ ಅರ್ಧ ಕೆಜಿಗೆ 1 kg ಮಸಾಲೆ ಹಾಕಕ್ಕೆ ಬರ್ತಾ ಇರ್ಲಿಲ್ಲ, ಎಲ್ಲೋ ಜಾಸ್ತಿ ಹಾಕ್ಬಿಡೋದು, ರುಚಿ ಬರ್ತಾ ಇರಲಿಲ್ಲ. ನನ್ನ ಅಡಿಗೆ ಅಂದ್ರೆ ಚಂದ್ರು ಬರ್ತಾವ್ರೆ ಎಲ್ಲಾರು ಕಾಯೋರು. ನಾನೇ ಮಾಡ್ತಿದ್ದೆ, ಅರ್ಧ ಕೆಜಿ ಮಾಡೋ ಜಾಗ 1.5 kg ಮಾಡ್ಬಿಡ್ತಾ ಇದ್ದೆ. ಅವೆಲ್ಲ ಖುಷಿಯಾಗಿ ತಿನ್ಲಿ ಅಂತ. ನಾವು ಮಾಡಿದ್ಮೇಲೆ 1 kg ಬಿರಿಯಾನಿ ಮಾಡಿದ್ರು ಅಷ್ಟೇ, ಅರ್ಧ kg ಬಿರಿಯಾನಿ ಮಾಡಿದ್ರು, 1 kg ಕುರ್ಮಾ ಮಾಡಿದ್ರು ಅಷ್ಟೇ. ಆ ರುಚಿ ಬರ್ಬೇಕು. ನಿಮ್ ಕಲ್ಸ್ಕೊಟ್ರೆ ಇದೇ ತರ ನೀವು ಮಾಡಿ, ನಿಮ್ಮ ಯಜಮಾನರಿಗೆ, ನಿಮ್ಮ ಮಕ್ಕಳಿಗೆ ನೀವು ಖುಷಿ ಪಡಿಸಿದ್ರೆ ಇದ್ರ ಮುಂದೆ ಏನಿಲ್ಲ. ನೀವು ಅಷ್ಟೇ ಮಾಡಿ. ಇವಾಗ ನಾನು ಹೇಳಿದ್ದೀನಿ, ನಾಳೆನೇ ಮಾಡಿ. 1 more ಅಂದೆ ಏನಂದ್ರೆ ಈಗ ಟೇಸ್ಟ್ ಕೊಡ್ತೀನಿ. ನಮ್ಮ ಕ್ಯಾಮ್ರಾಮನ್ ಅವ್ರಿಗೆ ತಿಂದಾದ್ಮೇಲೆ ಹೇಳ್ಬೇಕು ಪನ್ನೀರ್. ಅವರೇ ಜಾಸ್ತಿ ಹೇಳ್ತಾ ಇದ್ರು, ಬರೀ ಅವರು ನಾನ್ ವೆಜ್ ಅಷ್ಟೇ ಹೇಳ್ಕೊಡೋದು. ಇಲ್ಲ, ಇದ್ರ ಮೇಲೆ ದಿನ 3 ವೆಜ್, 2 ನಾನ್ ವೆಜ್. ಫಸ್ಟ್ ವೆಜ್ ಪ್ರಾಮುಖ್ಯತೆ ಈಗ, ನಾನ್ ವೆಜ್ ಆಮೇಲೆ 1/1 ಬರ್ತಾ ಇರುತ್ತೆ. ವೆಜ್ 3, ನಾನ್ ವೆಜ್ 1. ಹಂಗೆ ಮಾಡೋಣ. ನೀವು ಖುಷಿ ಪಡ್ಬೇಕು. ತುಂಬಾ ಜನ ಇದನ್ನ ಕೇಳಿದ್ರಿ, ನಾನು ಕಲ್ಸ್ಕೊಡ್ತೀನಿ. ಕಲಿಯಕ್ಕೇನಿಲ್ಲ, ನಾನಾ ವಿಧಾನ ಇದೆ, ಕಲ್ಸಕ್ಕೆ ದ್ವಾರಿ ಇದೆ, ನಿಮ್ ಪ್ರೀತಿ ಇದೆ. ನಿಮಗೋಸ್ಕರ ಮಾಡಿದ್ದೀನಲ್ಲ, ನಿಮ್ಮ ಮನೆ ಚಂದ್ರು ಕಿಚನ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಿ. ಈಗ ತಿಂದಾದ್ಮೇಲೆ 1 more ಏನಂತೀರ? ಕಾಮೆಂಟು ಮಾಡಿ. ಏನೈತೆ, ಹೆಂಗಿದೆ, ಏನಿದ್ರು ನಾವು ತಿಳ್ಕೋಬೇಕು. ನಿಮ್ಮಿಂದ ನಾವು ಕಲ್ತ್ಕೋಬೇಕು, ನಿಮ್ಮಿಂದ ನೀವು ಹೇಳ್ಬೇಕು. ಇಷ್ಟೇ ನಂಗೆ. ಏನಂತೀರ? ಈಗ ಪನ್ನೀರ್ ರೆಡಿ ಆಗಿದೆ. ಈಗ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸೋದು. ಒಳ್ಳೆ ಹೆಂಗಿದೆ. ಈಗ ಬೆಳ್ಳುಳ್ಳಿ ಪನ್ನೀರ್ ರೆಡಿ ಆಗಿದೆ. 1 more ತರ ಬಡಿಸ್ತಾ ಇದ್ದೀನಿ. ಖುಷಿಯಾಗಿ ತಿನ್ಬೇಕು. 1 more ತರ ಹೇಳ್ಬೇಕು. ಏನಣ್ಣ ಇದೆಯಾ, ಆಯಿಲ್ ಇದೆಯಾ, ಕಲ್ಲರ್ ಇದೆಯಾ ನೋಡಿ ಹೆಂಗಿದೆ. ಖುಷಿಯಾಗಿ ತಿಂತಾ ಇದ್ರೆ ಸಾಹೇಬ್ರು ಕ್ಯಾಮ್ರಾಮನ್ ಅವರು ಛಾಯಾಗ್ರಹಣನೆ ಮತ್ತು ಏನ್ರಿ ಅಂತ ಇನ್ನ 1 more ಅಂತ ಹೇಳ್ತಾರೆ. ಈಗ ಅವ್ರಿಗೋಸ್ಕರ ಇದು ಉಣಬಡಿಸ್ತಾ ಇದೀವಿ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಮುಗಿದೋಯ್ತು. ಬೆಳ್ಳುಳ್ಳಿ ನೋಡಿ ಹೆಂಗ್ ಮಾಡಿದೀನಿ. ಬೆಳ್ಳುಳ್ಳಿ ತಿಂತಾ ಇರ್ಬೇಕು. 1 more ತರ ಹೇಳ್ತಾ ಇರ್ಬೇಕು. ಚಟ ಪಟ ಅಂತ ಮಾಡಿದೀನಿ. ಖುಷಿಯಾಗಿ ತಿನ್ನಿ, ಖುಷಿಯಾಗಿ ಹೇಳಿ. ಏನಂತೀರ? ಈಗ ನಾನು ಇದನ್ನ ಅಡಿಗೆ ಮಾಡಿ ಎಲ್ಲ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತೋರಿಸಿದ್ದನ್ನು ನಮ್ಮ ಕ್ಯಾಮ್ರಾಮನ್ ಸಾಹೇಬರಿಗೆ ರುಚಿ ತೋರಿಸ್ತಾ ಇದ್ದೀನಿ. ಅವ್ರು ರುಚಿ ತಿಂದಾದ್ಮೇಲೆ ಅವ್ರು ಹೇಳಿದ್ಮೇಲೆ ನಾನು ಹೇಳ್ತೀನಿ. ನಂದು ಗೊತ್ತಲ್ಲ ಸ್ಟೈಲ್, ಆಮೇಲೆ ಹೇಳ್ತೀನಿ. ಬನ್ನಿ ಛಾಯಾಗ್ರಾಹಕರೇ, ಬನ್ನಿ ಛಾಯಾಗ್ರಾಹಕರೇ. ಏನು ಹಿಂಗೆ ಮೇಡಮ್ ಅವರೇ, ಬನ್ನಿ ಕರೆಸಿ ತಗೊಳ್ಳಿ. ಚಪಾತಿ ಪನ್ನೀರು ತಿಂದು ಅದಾದ್ಮೇಲೆ ಫಸ್ಟೇ ಪನ್ನೀರ್ಗೆ ಹೋಗ್ಬಿಡುತ್ತೆ, ಮಸಾಲೆ ಹೋಗಲಿಲ್ಲ. ಅದು ತಗೊಂಡಾಗ ಅದಕ್ಕೆ ರುಚಿ ಹೆಂಗಿದೆ, ಯಾವ ಥರ ಇದೆ. 1 more ಥರ ಹಂಗೆ ಹೇಳಬೇಕಲ್ವಾ. ನಾವು ಹೇಳ್ಕೊಡೋ ವಿಧಾನ ತಿಂತಾ ಇದ್ರೆ ಅದೇ ಹೇಳೋಕ್ಕಾಗತ್ತೆ. 1 more ಚಟ ಪಾಠ ಚಟ ಪಟ ತಿನ್ನಿ. ಇದನ್ನೆಲ್ಲ ಈಸಿಯಾಗಿರುತ್ತೆ. ಮನೆಯಲ್ಲೇ ಮಾಡಿ, ಮನೆಯಲ್ಲೇ ತಿನ್ನಿ. ಯಾವತ್ತೋ ಬೇಜಾರಾದರೆ ನಮ್ಮ ಹೋಟ್ಲಿಗೆ ಒಂದ್ಸಲ ಬನ್ನಿ. ಏನಂತೀರಾ? ಬಾಯ್ ಬಾಯ್ ಬಾಯ್. 1 more ಅನ್ಬೇಕು ನೀವು.